ಕೊಟ್ಟಿದ್ದೀರಲ್ಲ. KH ಮುನಿಯಪ್ಪನವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದೀರಿ, KJ ಜಾರ್ಜಿಗೆ ಪ್ರಶಸ್ತಿ ಕೊಟ್ಟಿದ್ದೀರಿ. ಅವರು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಮಾಡ್ತಾ ಇದ್ದಾರೆ. ಇವರು ಗೃಹ ಜ್ಯೋತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. KJ ಜಾರ್ಜ್ ಅವರು ಗೃಹಲಕ್ಷ್ಮಿ ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಬಹುಶಃ ಇವ್ರನ್ನೂ ಕರಿಬೇಕಾಗಿತ್ತು, ರಾಮಲಿಂಗ ರೆಡ್ಡಿ ಅವ್ರನ್ನೂ ಕರಿಬೇಕಾಗಿತ್ತು. ಅವ್ರಿಗೂ ಒಂದು ಪ್ರಶಸ್ತಿ ಕೊಡಬೇಕಾಗಿತ್ತು. ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿ ಮಾಡಿದ್ದೀವಿ, ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಮಾಡಿದ್ದೀವಿ. ಇವೆಲ್ಲವನ್ನು ಕೂಡ ಇವತ್ತು ವಿವೇಕಾನಂದರ ಜನ್ಮದಿನ ಅಲ್ಲ, ಕೊನೆ ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿದ್ದು ವಿವೇಕಾನಂದರವರ ಜನ್ಮದಿನ ಶಿವಮೊಗ್ಗದಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಸೊ ಹೀಗಾಗಿ ಎಲ್ಲ 5 ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಆದರೂ ಟೀಕೆ ಮಾಡ್ತಾರೆ, ದುಡ್ಡಿಲ್ಲ ಅನ್ನೋದು. ಈಗ ಯಾರು ಟೀಕೆ ಮಾಡ್ತಾರೆ ಅವರೇ ಈ ಗ್ಯಾರಂಟಿ ಯೋಜನೆಗಳನ್ನು ಕಾಪಿ ಮಾಡಿಬಿಟ್ಟಿದ್ದಾರೆ. ಯಾರು ಟೀಕೆ ಮಾಡ್ತಿದ್ರಲ್ಲ ಆ ಟೀಕೆ ಮಾಡೋರೇ ಕಾಪಿ ಮಾಡಿಬಿಟ್ಟಿದ್ದಾರೆ. ನನಗೆ ಈಗ ಇತ್ತೀಚೆಗೆ ಮಹಾರಾಷ್ಟ್ರ ಚುನಾವಣೆ ನಡೀತು. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಏನಪ್ಪ ಅಡ್ವರ್ಟೈಸ್ಮೆಂಟ್ ಅಪ್ಪ ಅಂತಂದ್ರೆ, ನಾವು ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಕ್ಕಾಗಿಲ್ಲ ಅಂತ ಅಡ್ವರ್ಟೈಸ್ಮೆಂಟು. ಅದಕ್ಕೆ ನಾನು DK ಶಿವಕುಮಾರ್ ಅವ್ರು ಕಳಿಸಿದೆ, ನಾನು ಹೋಗಕ್ಕಾಗಲಿಲ್ಲ. DK ಶಿವಕುಮಾರ್ ಹೋಗಿ ಪ್ರೆಸ್ ಭೇಟಿ ಮಾಡಿ ಹೇಳಿದ್ರು, ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ. ಅದಕ್ಕೋಸ್ಕರ ಈ ವರ್ಷದ ಬಜೆಟ್ನಲ್ಲಿ 52,009 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇಟ್ಟಿದ್ದೇವೆ. ಅಂದ್ರೆ 24-25 ಬಜೆಟ್ನಲ್ಲಿ 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಅಂತಕ್ಕಂಥದ್ದು. ನಾನು ಹೋಗಿದ್ದೆ ಇದಕ್ಕೆ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರ ಮಾಡಕ್ಕೆ ಹೋಗಿದ್ದೆ. ಆಗ ಹೇಳಿದೆ ನಾನು, ಈಗ ಗ್ಯಾರಂಟಿ ಯೋಜನೆಗಳು ಕೊಟ್ಟಿಲ್ಲ ಅಂತ ಅನ್ನೋದಾದ್ರೆ ಬರ್ರಿ ಕರ್ನಾಟಕ ಬಂದು ನೋಡಿ, ನಾವು ಕೊಟ್ಟಿದೀವೋ ಇಲ್ವೋ.